ದಿನಾಂಕ 23 ಭಾನುವಾರದಂದು ಅಪರಾಹ್ನ ಶಿವಕುಮಾರ್ ಎಲಿಯಾಸ್ ತೇನ್ ಎಂಬಾತನ ಕೊಲೆ ಪ್ರಕರಣವನ್ನು ಆಂಡರ್ಸನ್ಪೇಟೆ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿತ್ತು. ಈ ಪ್ರಕರಣದ ಪತ್ತೆಗಾಗಿ ವಿಶೇಷ ತಂಡವನ್ನು DSP ಪಾಂಡುರಂಗ ಅವರ ಮಾರ್ಗದರ್ಶನದಲ್ಲಿ CPI ಮಾರ್ಕೊಂಡೇರವರ ನೇತೃತ್ವದಲ್ಲಿ PSI ಕಿರಣ್ ಕುಮಾರ್ ಕಾಮಸಮುದ್ರ ಮತ್ತು PSI ಮಂಜುನಾಥ್ ಆಂಡರ್ಸನ್ಪೇಟೆಯವರ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ಆರೋಪಿತರ ಪತ್ತೆಗಾಗಿ ರಚಿಸಲಾಗಿತ್ತು. ಆರೋಪಿತರನ್ನು ವಿಶೇಷ ತಂಡದವರು ಪತ್ತೆ ಮಾಡಿ ಬಂಧಿಸುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಇದರಲ್ಲಿ 3 ಅಪ್ರಾಪ್ತ ವಯಸ್ಸಿನ ಆರೋಪಿತರಿರುತ್ತಾರೆ ಹಾಗೂ ಒಬ್ಬ ದೀಪಕ್ ಎಂಬಾತನು 19 ವರ್ಷದ ಯುವಕನನ್ನು ಒಟ್ಟು 4 ಜನ ಆರೋಪಿತರನ್ನು ಈ ಪ್ರಕರಣದಲ್ಲಿ ಬಂಧಿಸಲಾಗಿದೆ. ಈ ಪ್ರಕರಣದಲ್ಲಿ ಕೊಲೆಯಾದ ಶ್ರೀ ಶಿವಕುಮಾರ್ ಮತ್ತು ಫಿರ್ಯಾದಿ ನಡುವೆ ಮದುವೆ ಪ್ರಸ್ತಾಪವಾಗಿ ಮದುವೆ ಮಾಡಲು ಕುರು ಹಿರಿಯರು ನಿಶ್ಚಯಿಸಿದ್ದರು. ಆದರೆ ಈ ಮಧ್ಯದಲ್ಲಿ ಫಿರ್ಯಾದಿ ಏನು 17 ವರ್ಷದ ವಯಸ್ಸಿನ ಯುವತಿ ಇದ್ದಾಳೆ, ಆಕೆಗೂ ಮತ್ತು ಈ ಪ್ರಕರಣದಲ್ಲಿ ಒಬ್ಬ ಆರೋಪಿತನಿಗೆ ಕಾನೂನು ಸಂಘರ್ಷಕ್ಕೊಳಗಾದ 17 ವರ್ಷದ ಯುವಕನಿಗೂ ಒಂದು ಪರಸ್ಪರ ಆಕರ್ಷಣೆಗೆ ಒಳಗಾಗಿ ಇವರಿಬ್ಬರು ಮತ್ತು ಇನ್ನಿಬ್ಬರು ಆರೋಪಿತರ ಜೊತೆಗೆ ಸೇರಿ ಒಟ್ಟು 4 ಜನ ಸೇರಿ ಪ್ಲ್ಯಾನ್ ಮಾಡಿ ಮೃತ ಶಿವಕುಮಾರ್ನನ್ನು ದಿನಾಂಕ 23/3/2025 ಕಾಮಸಮುದ್ರ ರಸ್ತೆಯಲ್ಲಿ ಅಂದರೆ ಆಂಡರ್ಸನ್ಪೇಟೆ ಪೊಲೀಸ್ ಸ್ಟೇಷನ್ನ ವ್ಯಾಪ್ತಿಯ ಕಾಮಸಮುದ್ರ ರಸ್ತೆಯಲ್ಲಿ ಹಲ್ಲೆ ಮಾಡಿ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಆತನನ್ನು ಗಂಭೀರ ಗಾಯಗೊಳಿಸಿ ಕೊಲೆ ಮಾಡಿರುವುದಾಗಿ ಈವರೆಗಿನ ತನಿಖೆಯಿಂದ ತಿಳಿದು ಬಂದಿರುತ್ತೆ.